ಈ ಸ್ಯಾಂಪಲ್ ನೋಡ್ತೀರಾ ನೋಡಿ, ಇದು 10 ಮತ್ತು 12ರ ಮಧ್ಯ ಅಂದರೆ 11 ಹೋಲುತ್ತೆ. ಇದು ಇಷ್ಟೊಂದು pH ಇರುವಂಥ ನೀರು ಮನುಷ್ಯ ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು, ಮನುಷ್ಯ ಕುಡಿಯೋಕ್ಕಾಗೋದೇ ಇಲ್ಲ. ಆದರೂ ಈ ಸರೋವರದಲ್ಲಿ ಬಾತುಕೋಳಿಗಳು ಇನ್ನೂ ಜೀವನ ಮಾಡ್ತವೆ. ಬಾತುಕೋಳಿಗಳು ಯಾಕೆ ಜೀವನ ಮಾಡ್ತವೆ, ಹೆಂಗೆ ಜೀವನ ಮಾಡ್ತವೆ ಅಂತಂದರೆ ಇದರಲ್ಲಿರುವಂಥ ಪಾಚಿ ಕಾರಣ ಇದಕ್ಕೆ. ಮೀಟಿಯರಾಯ್ಡ್ ಇಲ್ಲಿ ಬಂದು ಬಿದ್ದಾಗಿನಿಂದ ಈ ಜಾಗ ತುಂಬಾ ವಿಚಿತ್ರವಾಗಿ ವರ್ತಿಸ್ತಿದೆ. ಮ್ಯಾಗ್ನೆಟಿಕ್ ಕಾಂಪಾಸ್ ತಪ್ಪು ದಿಕ್ಕು ತೋರಿಸ್ತಿದೆ. ಬೇರೆ ಎಲ್ಲ ಮಣ್ಣಿಗಿಂತ ಈ ಮಣ್ಣಲ್ಲಿ ಅತಿ ಹೆಚ್ಚು ಕಬ್ಬಿಣದ ಸಾರ ಅಡಗಿದೆ. ನೀವು ಕೇಳ್ಬೋದು ರಾಮಾಯಣಕ್ಕೂ ಮತ್ತು ಈ ಲೋನಾರ್ ಲೇಕ್ಗೂ ಏನು ಸಂಬಂಧ ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ದಂಡಕಾರಣ್ಯ ಅಂತ ಒಂದು ಸೆಗ್ಮೆಂಟ್ ಬರುತ್ತೆ. ಶ್ರೀರಾಮ ಚಿತ್ರಕೂಟದಿಂದ ಆ ರಾಕ್ಷಸರನ್ನ ಸಾಯಿಸಬೇಕು ಅಂತ ಪಂಚವಟಿಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಈ ದಂಡಕಾರಣ್ಯದಲ್ಲಿ ಹಾದು ಹೋಗ್ತಾರೆ. ಈ ದಂಡಕಾರಣ್ಯದಲ್ಲಿ ಈ ದೊಡ್ಡ ಸರೋವರನ ನೋಡಿ ಅವರ ಬಾಯಾರಿಕೆಯನ್ನು ಆರಿಸ್ಕೋಬೇಕು ಅಂತ ನಿರ್ಧಾರ ಮಾಡಿ ರಾಮ, ಸೀತೆ, ಲಕ್ಷ್ಮಣ ಎಲ್ಲರೂ ಆ ಸರೋವರದ ಹತ್ರ ಬರ್ತಾರೆ.